ಮತಗಳಲ್ಲೂ ಬಿಜೆಪಿ ಅಭ್ಯರ್ಥಿಯ ಮತಗಳಿದ್ದಾವೆ. ಒಟ್ಟು 7 ಮತಗಳು ಅಡ್ಡ ಮತದಾನ ಆಗಿದ್ದಾವೆ ಜೆಡಿಎಸ್ ಶಾಸಕರದ್ದು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಒಟ್ಟಾರೆಯಾಗಿ 10 ಅಡ್ಡ ಮತದಾನ ಆಗಿರುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರೋದು. ಜೆಡಿಎಸ್ನಿಂದ 6 ಹಾಗೆ ಬಿಜೆಪಿಯಿಂದ 4 ಶಾಸಕರು ಅಡ್ಡ ಮತದಾನವನ್ನ ಹಾಕಿದ್ದಾರೆ. ಮತ್ತೊಂದು ಮತ ಅಸೆಂದು ಅಂತ ಹೇಳಿ ಈಗಾಗಲೇ ಚುನಾವಣಾ ಆಯೋಗ ಘೋಷಣೆಯನ್ನ ನೀಡಿದೆ. ಒಟ್ಟಾರೆಯಾಗಿ ಎಣಿಕೆಯಾಗಿದ್ದು 221 ಮತಗಳು. ಅಲ್ಲಿಗೆ ಅಡ್ಡ ಮತದಾನವನ್ನ ಮಾಡಿದವರು ಯಾರು, ಯಾವ ಕಾರಣಕ್ಕಾಗಿ ಮಾಡಿದ್ರು? ನಾನಾಗ್ಲೇ ಹೇಳಿದೆ, ಕುಮಾರಸ್ವಾಮಿಯವರು ನಿನ್ನೆ ಮಾತನಾಡಿದಂತಹ ಟೈಮ್ನಲ್ಲಿ ಅವ್ರು ಹೇಳಿದ್ರು ಯಾವ ಕಾರಣಕ್ಕಾಗಿ ನಾವು ಅಭ್ಯರ್ಥಿಯನ್ನ ಹಾಕಿದ್ವಿ ಅನ್ನೋದಕ್ಕೆ ಅವರೊಂದು ಕ್ಲಾರಿಟಿ ಕೊಟ್ಟರು. ನಮ್ಮ ಅಭ್ಯರ್ಥಿಗಳು ಅಥವಾ ನಮ್ಮ ಶಾಸಕರು ಒಗ್ಗಟ್ಟಾಗಿರ್ಬೇಕು, ನಾವು ಒಟ್ಟಾಗಿದ್ದೇವೆ ಅನ್ನೋದನ್ನ ತೋರಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ನಾವು ಅಭ್ಯರ್ಥಿಯನ್ನ ಅಖಾಡಕ್ಕಿಳಿಸಿದೀವಿ. ಗೆಲ್ಲಬೇಕು ಅನ್ನೋದೇನೂ ಇಲ್ಲ ಅಂತ ಹೇಳಿ. ಎಲ್ಲಿ ಹೋಯ್ತು ಆ ಒಗ್ಗಟ್ಟು ಅನ್ನೋದು ಪ್ರಶ್ನೆ. ಯಾಕಂದ್ರೆ ಸುಮಾರು 6 ಜನ ಶಾಸಕರು ಅಡ್ಡ ಮತದಾನವನ್ನ ಮಾಡಿದ್ದಾರೆ. ವಿಪರ್ಯಾಸ ಅಥವಾ ವಿಡಂಬನೆ ಅನ್ಸೋದು ಯಾವುದು ಅಂತಂದ್ರೆ, ಅಥವಾ ಹಾಸ್ಯಾಸ್ಪದ ಅಂತ ಅನ್ಸೋದು ಯಾವುದು ಅಂದ್ರೆ, ಅಷ್ಟೂ ಜನ ಶಾಸಕರು ನಿನ್ನೆಯಿಂದ ದೇವನಹಳ್ಳಿಯ ರೆಸಾರ್ಟ್ ನಲ್ಲಿದ್ರು. 17 ಜನ ಶಾಸಕರು ರೆಸಾರ್ಟ್ ನಲ್ಲಿ ಇದ್ದಿದ್ದು ಜೆಡಿಎಸ್ನವರು. ಅಲ್ಲಿಂದ ಒಟ್ಟಿಗೆ ಬಂದಿದ್ದಾರೆ, ಒಂದೇ ವೆಹಿಕಲ್ ನಲ್ಲಿ ಬಂದಿದ್ದಾರೆ. ಇವತ್ತು ವಿಧಾನಸೌಧಕ್ಕೆ ಮತ ಚಲಾವಣೆಯನ್ನ ಮಾಡೋಕೆ ವೋಟನ್ನು ಹಾಕಿದ್ದಾರೆ ಜೊತೆಯಾಗಿ ಬಂದು. ಆದ್ರೆ ಹಾಗೆ ವೋಟನ್ನ ಹಾಕಿದವರಲ್ಲಿ 6 ಜನ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಕ್ಲಾರಿಟಿ. ಇನ್ನು ಬಿಜೆಪಿಯ ಏನ್ ಹೆಚ್ಚುವರಿ ಮತಗಳಿದ್ದು, ಆ ಹೆಚ್ಚುವರಿ ಮತಗಳಲ್ಲಿ ಕೆಲವು ಮತ ಗೋವಿಂದರಾಜು ಅವರಿಗೆ ಬಿದ್ದಿದೆ. ಇನ್ನು ಕೆಲವರು ಯಾವ ಬಿಜೆಪಿಯ ಅಭ್ಯರ್ಥಿಗೆ ತಾವು ವೋಟ್ ಹಾಕಬೇಕಾಗಿತ್ತೋ ಅವ್ರಿಗೆ ಹಾಕದೆ ಆ ವೋಟನ್ನ ಕಾಂಗ್ರೆಸ್ಗೆ ಹಾಕಿದ್ದಾರೆ ಅನ್ನೋದು ಕ್ಲಾರಿಟಿ ಸಿಗ್ತಾ ಇದೆ. ಯಾಕಂದ್ರೆ 29 ಅಂತ ವೋಟ್ ಡಿವೈಡ್ ಆಗಿದ್ದು ಬಿಜೆಪಿಯ ಅಭ್ಯರ್ಥಿಗಳ ಬಳಿಯಲ್ಲಿ. ಒಂದು ಲಿಂಗರಾಜ್ ಪಾಟೀಲ್ ಅವರಿಗೆ, ಮತ್ತೊಂದು 29 ವೋಟ್ ರಘುವಾರ್ ಕೌಟಿಲ್ಯ ಅವರಿಗೆ ಫಿಕ್ಸ್ ಆಗಿದ್ದಂತಹ ವೋಟ್ಗಳು ಬಿತ್ತು. ಆದ್ರೆ ಲಿಂಗರಾಜ್ ಪಾಟೀಲ್ ಅವರಿಗೆ ಬಿದ್ದಿದ್ದು 27. ಯಾರು ಫಿಕ್ಸ್ ಆಗಿದ್ರು ಅವ್ರಿಗೆ ವೋಟ್ ಹಾಕಬೇಕು ಅಂತ ಹೇಳಿ ಆ ಇಬ್ರು ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಅನ್ನೋದು ಅಲ್ಲಿ ಬಹಳ ಸ್ಪಷ್ಟವಾಗ್ತಾ ಇದೆ. ಅಡ್ಡ ಮತದಾನ ಯಾವ ರೀತಿಯಾದಂತಹ ಬೇಗುದಿ ತರುತ್ತೆ ಅಂತ ಹೇಳಿ ನೋಡಬೇಕು. ಎಲೆಕ್ಷನ್ ಕಮಿಷನ್ ಅನೌನ್ಸ್ ಮಾಡಿದಾಗ ಫಲಿತಾಂಶ ಗೊತ್ತಾಗುತ್ತೆ. ಸರ್, ಈಗ ಕ್ರಾಸ್ ವೋಟ್ ಕೂಡ ಆಗಿದೆ, ಅಂದ್ರೆ ಜೆಡಿಎಸ್ ಇಂದನೂ ಆಗಿದೆ, ಬಿಜೆಪಿ ಇಂದನೂ ಆಗಿದೆ. ಎಷ್ಟೆಷ್ಟಾಗಿದೆ ಅದಿನ್ನೂ ಅದೆಲ್ಲ ಲೆಕ್ಕ ಅವರೇ ಕೊಡಬೇಕು. ಬಟ್ ಬಿಜೆಪಿ ಕೂಡ ಪಾರ್ಟಿ ವಿತ್ ಡಿಫರೆನ್ಸ್ ಕೂಡ ಅವರು ಕ್ರಾಸ್ ವೋಟ್ ಮಾಡಿದ್ದಾರೆ, ದಳದವರು ಕ್ರಾಸ್ ವೋಟ್ ಮಾಡಿದ್ದಾರೆ. ನಮ್ಮ 5 ಅಭ್ಯರ್ಥಿಗಳು ನಾವು ಗೆದ್ದಿದ್ದೀವಿ. ಅಧಿಕೃತ ಘೋಷಣೆ ಒಂದೇ ಬಾಕಿ, ನಿರೀಕ್ಷೆಗಿಂತ ಹೆಚ್ಚು ಜಾಸ್ತಿನೇ ಬಂದಿದೆ. ಸರ್, ಈಗ ಕ್ರಾಸ್ ವೋಟ್ ಎಷ್ಟಾಯ್ತು ಅಂತ? ಕ್ರಾಸ್ ವೋಟ್ ಯಾವುದೂ ಆಗಿಲ್ಲ, ಅವ್ರ ಕಡೆ 4-5 ಆಗಿದೆ. ಜಾಸ್ತಿ ವೋಟ್ ತಗೋ ಗೆದ್ದಿದ್ದೀರಾ, ಏನು ವಿಶೇಷ? ಎಲ್ಲರೂ ಮೋಸ್ಟ್ಲಿ ಗೌರ್ಮೆಂಟ್ಗೆ ಸಪೋರ್ಟ್ ಮಾಡಬೇಕು ಅಂತ ಎಲ್ಲರೂ ಹಾಕಿದ್ದಾರೆ ನಮಗೆ. ಸರ್, ಎಷ್ಟು ವೋಟ್ ಬಂತು ನಿಮಗೆ? ಎಷ್ಟು ನಿರೀಕ್ಷೆ ಇತ್ತು? ನಿರೀಕ್ಷೆಗಿಂತ ಹೆಚ್ಚು ಬಂದಿದೆ ನಮಗೆ. ನಿರೀಕ್ಷೆ ಎಷ್ಟಿತ್ತು ಸರ್? ನಿರೀಕ್ಷೆ 28 ಬರುತ್ತೆ ಅಂತ ಅಂದ್ಕೊಂಡಿದ್ದು. ನಮ್ಮ ಇದ್ರ ಸೇರಿ ಯಾವುದು ನಮ್ಮ ಎರಡನೇ ಪ್ರಶಸ್ತಿ ಸೇರಿ, ಬಟ್ ಇವಾಗ 32 ಬಂದಿದೆ. ಅಂದರೆ ಎರಡೂ ಪಕ್ಷದಿಂದ ನಿಮಗೆ ಬೆಂಬಲ ಕೊಟ್ಟಿದ್ದಾರೆ. ಏನಂತೀರ, ಅವ್ರಿಗೆ ಭರವಸೆ ಏನಾದ್ರು ಕೊಟ್ಟು ಕರ್ಕೊಂಡ್ರಾ? ಏನು ಭರವಸೆ ಕೊಟ್ಟಿಲ್ಲ. ಮೋಸ್ಟ್ಲಿ ಗೌರ್ಮೆಂಟ್ ಪರ ಇದ್ದಾರೆ ಎಲ್ಲರೂ. ಗೌರ್ಮೆಂಟ್ ಒಳ್ಳೆ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಅಂದ್ಕೊಂಡು ಎಲ್ಲರೂ ಹಾಕಿರ್ಬೇಕು. ಥ್ಯಾಂಕ್ ಯು. ಪಕ್ಷದ ವರಿಷ್ಠರಿಗೆ, ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ, ಜನನಾಯಕರು, ಮಾಜಿ ಮುಖ್ಯಮಂತ್ರಿಗಳು, CWCಯ ಸದಸ್ಯರಾದ ಸಿದ್ದರಾಮಯ್ಯನವರಿಗೆ, ಮತ್ತು ಎಲ್ಲ KPC ಅಧ್ಯಕ್ಷ B.K. ಹರಿಪ್ರಸಾದ್ ಅವರು, ಉಪಮುಖ್ಯಮಂತ್ರಿಯಾದ ಮಲ್ಲಿಕಾರ್ಜುನ ಖರ್ಗೆ, ಡಾಕ್ಟರ್ G. ಪರಮೇಶ್ವರ್ ಅವರು, AC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಮತ್ತು ನಮಗೆ ಮತ ನೀಡಿದ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ನಮಗೇನು ನಿಗದಿ ಮಾಡಿದ್ರು 30 ಮತಗಳನ್ನು ನೀಡೋದ್ರ ಮೂಲಕ ಪಕ್ಷದ ಆದೇಶವನ್ನು ಪುರಸ್ಕರಿಸಿದ್ದಾರೆ. ವಿಶೇಷವಾಗಿ ನಮಗೆ ಅವರಿಗೆ ವೈಯಕ್ತಿಕವಾದ ಕೃತಜ್ಞತೆಗಳನ್ನು ಮತ್ತು ವರಿಷ್ಠರಿಗೆ, ರಾಜ್ಯದ ಎಲ್ಲ ನಾಯಕರು. ರಘು ಸರ್, ಭಾಳ ಸಂತೋಷ. ಎಣಿಕೆ ಸಂದರ್ಭದಲ್ಲಿ ನನ್ನದೇ ಮೊದಲನೇದಾಗಿ
ರೀಚ್ ಆಗಿದ್ದು ಗೋಲು. ನನ್ನ ಪಕ್ಷದ ಎಲ್ಲ ವರಿಷ್ಠರಿಗೆ, ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ, ನಮ್ಮ ವಿರೋಧ ಪಕ್ಷದ ನಾಯಕರುಗಳಿಗೆ, ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು, ನಮ್ಮ ಕೋರ್ ಕಮಿಟಿಯ ಎಲ್ಲ ಹಿರಿಯ ಸದಸ್ಯರಿಗೆ, ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಸಂತೋಷ್ಜಿಯವರು, ವಿಶೇಷವಾಗಿ ನನ್ನ ಆರಾಧ್ಯ ದೈವ BS ಯಡಿಯೂರಪ್ಪನವರಿಗೆ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಒಂದು ಅವಕಾಶ ವಂಚಿತ ಸಮಾಜ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.